ಭದ್ರಾವತಿಯ ಮಹಾನ್ ಜನರೇ, ಮೊನ್ನೆ ಒಂದು 4 ದಿನದ ಹಿಂದೆ ಒಬ್ಬರು ಅಜ್ಜಿ ರೈಲ್ವೆ ಸ್ಟೇಷನಲ್ಲಿ ಕುತ್ಕೊಂಡು ಅಳ್ತಾ ಇದ್ರು. ಆ ಅಜ್ಜಿನ ಕೆಲವರಲ್ಲಿ ನೋಡಿದವರು ಅವರಿಗೆ ಅಡ್ರೆಸ್ ಕೇಳಿದ್ದಾರೆ. ಅವರು ನಾವು ಅನ್ವರ್ ಕಾಲೋನಿಯಲ್ಲಿ ಇರೋದು ಅಂತ ಹೇಳಿದ್ರು. ಆಮೇಲೆ ಆ ಅಜ್ಜಿನ ಆಟೋನಲ್ಲಿ ಅನ್ವರ್ ಕಾಲೋನಿಗೆ ಕರ್ಕೊಂಡ್ಬಂದಿದ್ವಿ. ನಾವು ಅವಾಗ ಹುಡುಕ್ದ್ವಿ ಇವ್ರು ಇಲ್ಲೇ ಇರೋದ ಅಂತ. ಅವರಿಗೆ ಹೆಚ್ಚು ಕಮ್ಮಿ 80-82 ವರ್ಷ ಆಗಿದೆ. ಆದರೆ ಗುರುತು ಸಿಗಲಿಲ್ಲ, ಇವ್ರು ಎಲ್ಲಿರೋದು, ಏನೋ ಮಕ್ಕಳು ಯಾರು, ಏನೋ ಅರ್ಥನೇ ಆಗಲಿಲ್ಲ. ಯಾಕಂದರೆ ರೈಲ್ವೆ ಸ್ಟೇಷನಲ್ಲಿ ಯಾರೋ ಬಿಟ್ಟೋಗಿದಾರ, ಇಲ್ಲ ರೈಲಲ್ಲಿ ಕೂರಿಸಿ ಕಳಿಸ್ಬಿಟ್ಟಿದಾರ ಭದ್ರಾವತಿಗೆ ಹೋಗ್ಲಿ ಅಂತ ಹೇಳಿ. ಇದ್ರ ಬಗ್ಗೆ ಐಡಿಯಾ ಸಿಗಲಿಲ್ಲ. ಲಾಸ್ಟಿಗೆ ನಾನು ಮಾಡೋದು ಎಷ್ಟೇ ಹುಡುಕಿದ್ರು ಸಿಗಲಿಲ್ಲ, ಅಡ್ರೆಸ್ಸು ಸಿಗಲಿಲ್ಲ. ಆಮೇಲೆ ಇವರಿಗೆ ಮತ್ತೆ ರೈಲ್ವೆ ಸ್ಟೇಷನ್ ಅವರಿಗೆ ಒಪ್ಪಿಸಿದ್ವಿ. ಅವ್ರೇನು ಮಾಡಿದ್ದಾರೆ, ಅವ್ರನ್ನ ಹೋಮ್ ಆಫ್ ಹೋಮ್ ಅನಾಥಾಶ್ರಮ ಬೊಮ್ಮನಕಟ್ಟೆಯಲ್ಲಿ ಬಿಟ್ಟು ಬಂದಿದ್ರು. ಸ್ನೇಹಿತರೆ, ಅಲ್ಲಿ 3 ದಿನ ಇದ್ರು. ಅವರ ಮನಸ್ಸಿಗೆ ಭಾಳ ನೋವನ್ನು ಹಚ್ಕೊಂಡು ಕೊರಗಿ ನಿನ್ನೆ 4 ಗಂಟೆಗೆ ತೀರ್ಕೊಂಡಿದ್ದಾರೆ. ಅವಾಗ ಅವರು ಹೋಮ್ ಆಫ್ ಹೋಮ್ ಅವರು ನಮಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಈ ಥರ ಆ ಅಜ್ಜಿ ನೀವೇನು ಅಜ್ಜಿನ ಕಳಿಸಿದ್ರಿ, ಆ ಅಜ್ಜಿ ತೀರೋಗ್ಬಿಟ್ಟಿದ್ದಾರೆ, ಈಗ ನಾನು ಏನು ಮಾಡಬೇಕು ಅಂತ ಹೇಳಿ. ಅವಾಗ ನಾವು ಅವ್ರ ಮಕ್ಕಳನ್ನ ಏನೋ ಮಾಡಿ ಹುಡುಕಿ ಫೋನ್ ಮಾಡ್ತೀವಿ. ಅವರಿಗೆ 2 ಹೆಣ್ಮಕ್ಳು. ಫೋನ್ ಮಾಡಿದಾಗ ಅವರು ನಾವೆಲ್ಲೋ ಆಂಧ್ರದಲ್ಲಿದ್ದೀವಿ, ನಾವೆಲ್ಲೋ ಬೆಂಗಳೂರಲ್ಲಿದ್ದೀವಿ, ನಾವು ಅಲ್ಲಿದ್ದೀವಿ, ಇಲ್ಲಿದ್ದೀವಿ, ನಾವು ಬರೋಕ್ಕಾಗಲ್ಲ, ಒಂದು ಕೆಲಸ ಮಾಡಿ ನೀವೇ ಮಣ್ಣು ಮಾಡಿಬಿಡ್ರಿ, ನಾವು ಬರೋಕ್ಕಾಗಲ್ಲ ಅಂತ ಹೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಆವಾಗ ನಮ್ಮ ನಗರಸಭೆಯ ಉಪಾಧ್ಯಕ್ಷರು ಬಶೀರ್ ಅಹಮದ್ ಅವರಿಗೆ ನಾನು ಕರೆ ಮಾಡಿ ಈ ವಿಚಾರವನ್ನು ಅವರಿಗೆ ತಿಳಿಸಿದೆ. ಈ ಥರ ಒಬ್ಬರು ತೀರೋಗಿದ್ದಾರೆ, ಅವ್ರಿಗೆ ಹಿಂದೆ ಮುಂದೆ ಯಾರು ಈಗ ಸದ್ಯಕ್ಕೆ ಮಣ್ಣು ಮಾಡುವಂಥವ್ರು ಯಾರು ಇಲ್ಲ, ಏನು ಮಾಡಬೇಕು ಅಂತ ಹೇಳಿ. ಆವಾಗ ನಮ್ಮ ನಗರಸಭೆಯ ಬಶೀರ್ ಅಹಮದ್ ಉಪಾಧ್ಯಕ್ಷರು ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿ. ನಗರಸಭೆಯ ಉಪಾಧ್ಯಕ್ಷರೇ ನಿಮಗೆ ಧನ್ಯವಾದ ನಿಮ್ಮ ಈ ಕಾರ್ಯಕ್ಕೆ. ಅವಾಗ ಅವ್ರೇನು ಮಾಡಿದ್ರು, ಆಯಿತು ಅದು ಏನು ವ್ಯವಸ್ಥೆ ಇದೆ ಎಲ್ಲ ನಾನು ನೋಡ್ಕೊತೀನಿ, ನಾನು ಸ್ವಯಂ ಪ್ರೇರಿತವಾಗಿ ನಿಂತು ಆ ಅಜ್ಜಿನ ಮಣ್ಣು ಮಾಡುವ ಎಲ್ಲ ಕಾರ್ಯದಲ್ಲೂ ನಾನು ಭಾಗವಹಿಸ್ತೀನಿ, ನಾನೇ ನಿಂತ್ಕೊಂಡು ಮಾಡ್ತೀನಿ ಅಂತೇಳಿ. ಆವಾಗ ನಾವು ರಾತ್ರಿ ಹೆಚ್ಚು ಕಮ್ಮಿ ಆವಾಗಲೇ 7-7:30 ಆಗ್ಬಿಡ್ತವ್ರು. ಅವಾಗ ಹುಡುಕಿ ಇಲ್ಲಿ ಕಬ್ರಸ್ಥಾನಕ್ಕೆ ಹೋದ್ವಿ. ಕಬ್ರಸ್ಥಾನಕ್ಕೆ ಹೋದಾಗ ಅಲ್ಲಿ ಗುಂಡಿ ತೆಗೆಯೋರೇ ಸಿಗ್ತಾ ಇಲ್ಲ, ಅಲ್ಲಿ ಮಣ್ಣು ಗಟ್ಟಿ ಇದೆ, ಅಲ್ಲಿ ನಾವು ಬರಲ್ಲ, ನೀವು ಬರಲ್ಲ ಅಂದ್ಕೊಂಡು ಇದರಲ್ಲಿ ಹಿಂದೆನೇ ಹೆಚ್ಚು ಕಮ್ಮಿ 8-8:30 ಆಗ್ಬಿಡ್ತು. ಆಮೇಲೆ ಲಾಸ್ಟಿಗೆ ಗುಂಡಿ ತೆಗೆಯೋರೇ ಸಿಗ್ತಾ ಇದ್ದಿಲ್ಲ. ಆಮೇಲೆ ಲಾಸ್ಟಿಗೆ ನಮ್ಮ ಸಲೀಂ ಅವ್ರಿಗೆ ಹೇಳಿದ್ವಿ ನಾವು, ಏನು ನಮ್ಮ ಹಜರತ್ ಸೈಯದ್ ಸಾದಾತ್ ಖಬ್ರಸ್ಥಾನ್ ಇದೆ, ಆ ಸಲೀಮಿಗೆ ಹೇಳಿದ್ವಿ, ಅಲ್ಲಿನ ಅವರು ಕಮಿಟಿಯ ಅಧ್ಯಕ್ಷರು, ಅವರಿಗೆ ಉಪಾಧ್ಯಕ್ಷರು ಏನೋ ಆಗಿದ್ದಾರೆ ಅವರು. ಅವ್ರಿಗೆ ನಾವು ಹೇಳಿದಾಗ ಅವ್ರೇನು ಮಾಡಿದ್ರು, ನೋಡ್ರಿ ನಿಮ್ಮ ಜವಾಬ್ದಾರಿ ಇದು, ನೀವೇನು ಮಾಡ್ತಿರೋ ನಮಗೆ ಗೊತ್ತಿಲ್ಲ, ಒಟ್ಟಿಗೆ ನೀವು ಕಬ್ರಸ್ಥಾನಲ್ಲಿ ಇವರಿಗೋಸ್ಕರ ಒಂದು ಗುಂಡಿ ನೀವು ತೆಗೆದುಕೊಡ್ರಿ ನಮಗೆ ಅಂತ ಹೇಳಿದಾಗ ಅವರು ರಾತ್ರಿ 12 ಗಂಟೆ ತನಕ ಕಷ್ಟಪಟ್ಟು ಅಲ್ಲಿ ಆವಾಗಲೇ ಇಮಿಡಿಯೇಟ್ಲಿ ಗುಂಡಿನ ತೆಗೆಸಿದ್ದಾರೆ. ಆಮೇಲೆ ನಮ್ಮ ಅಬ್ದುಲ್ ರಹಮಾನ್, ನಮ್ಮ 2 ವೀಲರ್ ಮೆಕ್ಯಾನಿಕ್ ಅಬ್ದುಲ್ ರಹಮಾನ್ ಇದ್ದಾರೆ, ಅವರು ಸ್ನಾನ ಮಾಡಿಸುವ ಕೆಲಸ ಕಾರ್ಯಕ್ಕೆ ಅವ್ರು ನಾನು ಮಾಡ್ತೀನಿ, ನನ್ನ ಜವಾಬ್ದಾರಿ ಕೊಡ್ರಿ ಅಂತ ಹೇಳಿ ನಮ್ಮ ಉಪಾಧ್ಯಕ್ಷರಿಗೆ ಕೇಳ್ಕೊಂಡ್ರು. ಅವಾಗ ಅವ್ರಿಗೆ ಸ್ನಾನ ಮಾಡಿಸುವ ಕೆಲಸಕ್ಕೆ ನಮ್ಮ ಅಬ್ದುಲ್ ರಹಮಾನ್ ಅವರು ಸಾಥ್ ಕೊಟ್ಟರು. ಮತ್ತು ಜುಬೇರ್ ಅವರು, ಸುಮಾರು ಯುವಕರು, ಮತ್ತು ನಮ್ಮ ಖಾಸಿಂ ಸಾಬ್ ಅವರು ಇದು ಉಲಮಾಗೆ ಕರ್ಕೊಂಡ್ಬಂದರು, ಆಲಿಮಿಗೆ ಕರ್ಕೊಂಡ್ಬಂದು ಜನಾಜದ ನಮಾಸಿ ನಾನು ಇದು ಮಾಡ್ತೀನಿ ಅಂತ ಹೇಳಿ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ 12 ಗಂಟೆ ಆಯಿತು. 12 ಗಂಟೆಗೆ ಉಲಮಾ ಬಂದು ಜನಾಜದ ನಮಾಜ್ ಆಯಿತು. ಇದು ನಮ್ಮ ಖಾಸಿಂ ಸಾಬ್ ಅವರು ಮಾಡಿಸಿದ್ದು. ಇಷ್ಟೆಲ್ಲ ಆಯಿತು. ಸ್ನೇಹಿತರೆ, ಒಂದು ಮಾತು, ತಂದೆ ತಾಯಿನ ಈ ಥರ ರಸ್ತೆಗೆ ಬಿಡುವಂಥ ಮಕ್ಕಳು ಒಂದು ಸಲ ಯೋಚನೆ ಮಾಡಿ ನೋಡಿ. ನಿಮ್ಮನ್ನು ಹುಟ್ಟಿಸಿದ್ದು, ಬೆಳೆಸಿದ್ದು, ಇಷ್ಟು ದೊಡ್ಡವ್ರು ಮಾಡಿ ನಿಮ್ಮನ್ನ ಒಂದು ಲೈಫ್ ಕೊಟ್ಟಂಥ ತಾಯಿನ ಈ ಥರ ರಸ್ತೆಯಲ್ಲಿ ಬಿಟ್ಟಿರೋದು ಇದು ಎಷ್ಟು ಒಳ್ಳೆಯದು. ಇದು ಸಮಾಜನ ನಾವು ಯಾವ ಕಡೆ ತೊಗೊಂಡು ಹೋಗ್ತಾ ಇದ್ದೀವಿ. ಏನೇ ಆಗಲಿ, ಇವತ್ತು ನಾವು ಹುಟ್ಟಿದ್ದೀವಿ ಅಂದರೆ ನಮ್ಮ ತಂದೆ ತಾಯಿನೇ ಅದಕ್ಕೆ ಕಾರಣ. ಅವ್ರು ನಮಗೆ ಅವಾಗಲೇ ನೆಗ್ಲೆಕ್ಟ್ ಮಾಡಿ ನಮ್ಮನ್ನು ಅವ್ರು ಏನು ಬೇಕಾದ್ರೂ ಮಾಡ್ಬೋದು, ಆದರೆ ಅವ್ರು ನಮ್ಮನ್ನು ಸಮಾಜದಲ್ಲಿ ಬದುಕೋ ರೀತಿಯಲ್ಲಿ, ಸಮಾಜದಲ್ಲಿ ಒಬ್ಬ ಒಳ್ಳೆ ನಾಗರಿಕನಾಗಿ ಬಾಳೋ ರೀತಿಯಲ್ಲಿ ನಮಗೆ ದೊಡ್ಡವ್ರು ಮಾಡಿ, ಬುದ್ಧಿವಾದ ಹೇಳಿ, ಏನೋ ಮಾಡಿ ನಮ್ಮನ್ನು ಸಾಕಿ ಬೆಳೆಸಿ, ಆ ಸಮಯದಲ್ಲಿ ಅವರು ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿರ್ತಾರೆ. ಅವರಿಗೆ ವಯಸ್ಸಾಗಿದ್ದ ತಕ್ಷಣ ಎಷ್ಟೋ ಮಕ್ಕಳನ್ನ ಕೋಟ್ಯಾಂತರ ರೂಪಾಯಿ ಇರುವಂಥ ಮಕ್ಕಳನ್ನು ಸಹ ನಾವು ನೋಡಿದ್ದೀವಿ. ಇವತ್ತು ತಂದೆ ತಾಯಿನ ಸಾಕ್ತಾ ಇಲ್ಲ. ಇದು ನಿಜವಾಗಲೂ ನಮ್ಮ ಸಮಾಜಕ್ಕೆ ಒಂದು ಭಾಳನೇ ಆಘಾತದ ವಿಚಾರ ಅಂತ ಹೇಳ್ಬೋದು. ಹುಟ್ಟಿಸಿದ ತಂದೆ ತಾಯಿನ ನಾವು ಇವತ್ತು ಸಾಕ್ತಾ ಇಲ್ಲ, ರಸ್ತೆಯಲ್ಲಿ ಬಿಡ್ತಾ ಇದ್ದೀವಿ. ಒಂದ್ಸಲ ಯೋಚನೆ ಮಾಡಿ, ಕರ್ಮ ರಿಟರ್ನ್ಸು ಇವತ್ತು ನಾವು ಏನು ಮಾಡ್ತೀವೋ ಅದು ರಿಟರ್ನ್ಸ್ ನಮಗೆ ಮತ್ತೆ ಸಿಗುತ್ತೆ. ಯಾವ ಕಾರಣಕ್ಕೂ ಎಲ್ಲೂ ಹೋಗಲ್ಲ. ನಾವು ಮಾಡಿದ್ದು ಪಾಪ ಮತ್ತೆ ರಿಟರ್ನ್ಸ್ ನಮಗೆ ಬರುತ್ತದು. ನಾವು ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದು ನಮಗೆ ಬರುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಅದು ನಮಗೆ ಆಗುತ್ತೆ. ಯಾಕಾಗಲ್ಲ? ಇಂಥ ಸಮಯದಲ್ಲಿ ಒಂದು ಯೋಚನೆ ಮಾಡಿ ನೋಡಿ. ಒಂದು 80-85 ವರ್ಷದ ಅಜ್ಜಿಗೆ ಈ ಥರ ರೋಡಲ್ಲಿ ಬಿಟ್ಟು ಅವ್ರು ತೀರ್ಕೊಂಡು, ಆ ಹೋಮ್ ಆಫ್ ಹೋಮು ಅವರಿಗೂ ಸಹ ನಾನು ಕೈ ಮುಗಿದು ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಅವ್ರು 3 ದಿನ ಅಜ್ಜಿನ ನೋಡ್ಕೊಂಡ್ರು, ಮೇಂಟೈನ್ ಮಾಡಿದ್ರು. ಅವರು ಸಹ ಸುಮಾರು ಹೆಚ್ಚು ಕಮ್ಮಿ ಒಂದು 60 ಜನನ ಅವರು ಸಾಕ್ತಾ ಇದ್ದಾರೆ. ದಯವಿಟ್ಟು ನೀವು ಆ ಹೋಮ್ ಆಫ್ ಹೋಮ್ ಅನಾಥಾಶ್ರಮ ಏನಿದೆ ನಮ್ಮ ರಾಜವರು, ಆ ರಾಜವರು ಅನಾಥಾಶ್ರಮಕ್ಕೂ ಸಹ ಒಂದು ಸಲ ಹೋಗಿ ಭೇಟಿ ಕೊಡಿ, ಅವರಿಗೂ ಸ್ವಲ್ಪ ಏನಾದ್ರು ದಾನ ಧರ್ಮ ಮಾಡಿ. ನನಗೆ ಅನ್ಸುತ್ತೆ, ಈಗ ಎಷ್ಟು ಜನ ತಂದೆ ತಾಯಿ ನಾವೆಲ್ಲ ಇದ್ದೀವಿ,
ಇಂಥ ಅನಾಥಾಶ್ರಮನ ಗಟ್ಟಿ ಮಾಡ್ಕೋಬೇಕು ಅಂತ. ಯಾಕಂದರೆ ಒಂದಿನ ನಮ್ಮನ್ನು ಸಹ ಅನಾಥಾಶ್ರಮಕ್ಕೆ ನಮ್ಮ ಮಕ್ಕಳು ಸೇರಿಸ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಯಾರಿಗೂ ಆಗಿರೋದು ನಮಗೆ ಆಗಲ್ಲ ಅಂತ ಏನಿಲ್ಲ. ಅದರಿಂದಾಗಿ ಅನಾಥಾಶ್ರಮಗಳನ್ನು ಗಟ್ಟಿ ಮಾಡ್ಕೊಳ್ಳಿ, ಅಲ್ಲೂ ಸ್ವಲ್ಪ ಹಣವನ್ನು ಖರ್ಚು ಮಾಡಿ, ಸ್ವಲ್ಪ ಸೇಫ್ಟಿ, ಸ್ವಲ್ಪ ಕ್ಲೀನಿಂಗ್ಗೋಸ್ಕರ ದುಡ್ಡನ್ನು ಖರ್ಚು ಮಾಡಿ.